ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆ ಅಕ್ರಮ ಪ್ರಕರಣ. ಇಡಿ ವಿಚಾರಣೆಗೆ ಹಾಜರಾಗಿಲ್ಲ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಇಂದು 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸನ್ನ ಇಡಿ ನೀಡಿತ್ತು. ಸಮನ್ಸ್ನಲ್ಲಿ ಶಾಂತಿನಗರ ಇಡಿ ಕಚೇರಿ ವಿಳಾಸವನ್ನು ಹಾಕಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಏನು ನಾಪತ್ತೆಯಾಗಿದ್ದಾರೆ ಐಎಎಸ್ ಅಧಿಕಾರಿ, ಕೆಪಿಎಸ್ಸಿಯ ನಿಯಂತ್ರಕರಾಗಿದ್ದರು ಇವರು. ಅವರಿಗೆ ಇಡಿ ದಾಳಿಯನ್ನು ನಡೆಸಿತ್ತು. ಮೊನ್ನೆ ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸಿತ್ತು. ಬಟ್ ಅವರ ನಿವಾಸ ಕ್ಲೋಸ್ ಆಗಿದ್ದರಿಂದ ಮತ್ತೆ ಒಂದು ಡೂಪ್ಲಿಕೇಟ್ ಕೀಯನ್ನು ಬಳಸಿ ಅವರ ನಿವಾಸವನ್ನು ತೆಗೆದು ಪರಿಶೀಲನೆಯನ್ನು ಕೂಡ ಮಾಡಿತ್ತು. ಅವರು ಇಲ್ಲದೆ ಇರೋದಕ್ಕೆ ಅವರ ಮನೆಯ ಮುಂದೆ ನೋಟಿಸನ್ನು ಕೂಡ ಕೊಟ್ಟಿತ್ತು. ಅದು ಇವತ್ತು ನೀವು ಹಾಜರಾಗಬೇಕು ಸಮನ್ಸನ್ನು ಕೊಟ್ಟಿತ್ತು. ಅದು ಕೂಡ ಶಾಂತಿನಗರ ಇಡಿ ಕಚೇರಿಗೆ ನೀವು ಬಂದು ಈ ವಿಳಾಸಕ್ಕೆ ಬಂದು ಹಾಜರಾಗಬೇಕು ವಿಚಾರಣೆಗೆ ಅಂತ ನೋಟಿಸ್ ಹಾಕಿತ್ತು. ಬಟ್ ಇವತ್ತು ಜ್ಞಾನೇಂದ್ರ ಕುಮಾರ್ ಇಡಿ ಒಂದು ವಿಚಾರಣೆ ಏನಿದೆ ಆ ಸಮನ್ಸ್ಗೆ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ. ಕಳೆದ 6 ತಿಂಗಳ ಹಿಂದೆ ಇಡಿ ಕಚೇರಿ ಜಾಲಹಳ್ಳಿಗೆ ಶಿಫ್ಟ್ ಆಗಿತ್ತು. ಜಾಲಹಳ್ಳಿನ HMT ಕಟ್ಟಡದಲ್ಲಿರುವ ಇಡಿ ಕಚೇರಿಗಿದೆ. ವಿಚಾರಣೆಗೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಹಾಜರಾಗಿಲ್ಲ. ಬಿಕಾಸ್ ರೀಸೆಂಟಾಗಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ಏನಾಗಿತ್ತು, ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬೋತ್ CID ಮತ್ತು ಇಡಿ ತನಿಖೆಯನ್ನು ನಡೆಸ್ತಾ ಇದ್ವು. ಇನ್ನು ನನ್ನ ಮೇಲೂ ಕೂಡ ಇದು ಬರುತ್ತೆ ಅಂದರೆ ಬಿಕಾಸ್ ಆವಾಗ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆ ಆಗಿತ್ತು. ಆವಾಗ ಆ ಪರೀಕ್ಷೆಯ ನಿಯಂತ್ರಕರಾಗಿದ್ದವರು ಇವರು ಜ್ಞಾನೇಂದ್ರ ಕುಮಾರ್. ಸೊ ತರಾತುರಿಯಲ್ಲಿ 1 ಗಂಟೆಗೆ ಫ್ಲೈಟನ್ನು ಬುಕ್ ಮಾಡಿಕೊಂಡು ದೆಹಲಿಗೆ ತೆರಳಿದ್ದಾರೆ. ಇನ್ನೂ ಕೂಡ ಇವರ ಪತ್ತೆ ಆಗಿಲ್ಲ, ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ. ಬಟ್ ಮೊನ್ನೆ ಏನು ದಾಳಿಯನ್ನು ನಡೆಸಿದ್ರು ಇಡಿ ಅವರ ಮನೆಗೆ, ನೋಟಿಸನ್ನು ಅಂಟಿಸಿ ಬಂದಿದ್ರು ಇವತ್ತು ವಿಚಾರಣೆಗೆ ಹಾಜರಾಗಬೇಕಂತ. ಬಟ್ ಇವತ್ತು ಜ್ಞಾನೇಂದ್ರ ಈ ಒಂದು ವಿಚಾರಣೆಗೆ ಹಾಜರಾಗಿಲ್ಲ.